ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಚು ಗೌಡ. ಇವತ್ತು ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ. ಯಾಕಂದರೆ ಇವತ್ತು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತಾಯ್ತಾ, ನನ್ನ ಫ್ರೆಂಡ್ ಇದು. ಹಾಗೆ ಮ್ಯಾರೇಜ್ ಫಂಕ್ಷನ್ಗೆ ಬಂದಿದ್ದೇವೆ. ಹಾಗೆ ಸೌಂಡ್ಸ್ ಎಲ್ಲ ಸೆಟ್ ಮಾಡಿ ಇವಾಗ ಟೀ ಕುಡಿಲಿಕ್ಕೆಲ್ಲ ಬಂದು ಟೀ ಕುಡಿದು ಕೂಡ ಆಯಿತು. ಇನ್ನೂ ಒಂದು 11:30ಗೆನೇನು ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರು ಅವರು. ನೋಡಬೇಕು, ಇನ್ನು ಜನ ಸೇರಿದ ತಕ್ಷಣ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದೇ. ಹಾಗೆ ನನ್ನ ಜೊತೆ ಇವತ್ತು ಯಾರೆಲ್ಲ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅರವಿಂದ್ ಅಣ್ಣ ಇದ್ದಾರೆ. ಹಾಯ್. ಹಾಂ, ಓಕೆ. ಹಾಗೆಯೇ ಹಿಂದೆ ನಮ್ಮ ಧನ್ಯಕುಮಾರ್ ಅವರಿದ್ದಾರೆ. ಧನ್ಯಕುಮಾರ್ ಹಾಯ್. ಅಲ್ಲಿ ನೋಡಿ, ಅವ ಮುಖ ಎಲ್ಲ ತೋರಿಸುದಿಲ್ಲ ಗೈಸ್. ಹೌದು, ತರೆಜ್ಜಿ. ಹಾಗೇನೆ ಇನ್ನೊಂದು ವ್ಯಕ್ತಿ ಇದ್ದಾರೆ. ಅವ್ರು ಯಾರಂತ ಹೇಳಿದ್ರೆ, ಇಲ್ಲಿ ನೋಡಿ, ಟೆಂಟೆಣೆ. ಹಾಯ್, ನಮ್ಮ ಸಿಂಚನ ಅವರು ಸ್ವರ್ಗದಿಂದ ಬಂದಿದ್ದಾರೆ. ಓಕೆ, ಅವರಿವತ್ತು ನನ್ನ ಚಾನೆಲ್ ಅಲ್ಲಿ ಫಸ್ಟಿಗೆ ಕಾಣಿಸ್ತಾ ಇರೋದಲ್ವಾ? ಹೌದು. ಹಾಗೆ ನೋಡಿ, ನಾವೆಲ್ಲ ಹೇಗೆ ರೆಡಿ ಆಗಿದ್ದೇವೆ ಅಂತ. ನಾನು ಮತ್ತೆ ಸಿಂಚನ ಅವರು ರೆಡಿಯಾಗಿ ಆಗಿದೆ. ನಮ್ದು ಪ್ರೋಗ್ರಾಮ್ ಡ್ರೆಸ್ ಇದೆಯಾ? ಅವಾಗ ಬೇರೆ ಡ್ರೆಸ್ ಇತ್ತು, ಅವ್ರು ಹಾಕಿದಂತದ್ದು ಇತ್ತು ಡ್ರೆಸ್. ಹಾಗೆ ಇವಾಗ ಚೇಂಜ್ ಮಾಡಿದೀವಿ. ನೋಡಿ, ಎಷ್ಟು ಕ್ಯೂಟ್ ಅಲ್ವಾ ನಾನು? ಅದೇ ನನ್ನ ಕ್ಯೂಟ್. ಹಂಗೆ ಮತ್ತೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಕಮೆಂಟ್ ಕೂಡ ಹಾಕಿಬಿಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನೆಲನ್ನು. ಯಾಕಂದರೆ ಅರವಿಂದ್ ಅಣ್ಣ ಇವಾಗ ಎಲ್ಲದರಲ್ಲೂ, ಫೇಸ್ಬುಕ್ಕಲ್ಲೂ ಸಹ ನನ್ನಕ್ಕಿಂತ ಜಾಸ್ತಿ ಫಾಲೋವರ್ಸ್ ಆಗಿದೆ ಮಾರ್ರೆ. ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಇಲ್ಲಿ ನೋಡಿ, ನಮ್ಮ ಇದು ಕಾರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಟೆಂಟೆಣಿ ಡ್ಯಾನ್ಸ್ ಮಾಡ್ತಾನೆ ಇರ್ತದೆ ಇದು. ಹಾಗೆ ನೋಡಿ ನಮ್ಮ ಕಾರಿದು ಸಿಸ್ಟಮ್. ಕ್ಯಾಮರಾ ನನಗೆ ಗೊತ್ತಿದೆ, ನಾನು ಬ್ರೇಕ್ ಎಲ್ಲ ಹಿಡಿತೀನಿ. ಮತ್ತೆ ಲಾಸ್ಟಿಗೆ ಹೋಗುವಾಗ ಇದು ಮಾತ್ರ ಕಿತ್ತು ಕೈಯಲ್ಲಿ, ಅವರ ಕೈಯಲ್ಲಿ ಕೊಟ್ಟು ಹೋಗುದು ಅಲ್ಲ. ಹಾಗೆ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸಾಂಗ್ಸ್ ಇದೆಲ್ಲ ಹಾಕ್ತೀನಿ. ಸಾಂಗ್ಸ್ ಎಲ್ಲ ಜಾಸ್ತಿ ಇದು ಎಂತ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಹಾಕ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಸಾಂಗ್ಸ್ ಎಲ್ಲ ಹಾಕಿ ಆಗುದಿಲ್ಲ. ಹಾಗೆ ಎಲ್ಲ ಮಾತಾಡ್ತಿದ್ದಾರೆ. ಈ ಮದುವೆಗೆ ಬಂದಿದ್ದೇವಲ್ಲ, ಅವ್ರದ್ದು ಧಾರೆ ಬೇಗ ಆಯ್ತಾ. ಎಷ್ಟು ಗಂಟೆ? 9:16ಕ್ಕೆ ಧಾರೆ ಇದ್ದದ್ದು. ಹಾಗೆ ನಮಗೆ ತುಂಬ ಟೈಮ್ ಸಿಕ್ಕಿತ್ತಾಯ್ತಾ. ಅದಕ್ಕಿಂತ ಮುಂಚೆ ಸೌಂಡ್ ಸೆಟ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ವಿ. 2 ಗಂಟೆಗೆ ಆಗ್ತಿತ್ತು ಗೈಸ್. ಹಾಗೆ 2 ಗಂಟೆ ಹೊರಡಲಿಕ್ಕೆ ಆರಾಮ್ಸೆ ಹೊರಡ್ಬೋದಿತ್ತು, ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಬೇರೆ ಎಲ್ಲ ಪ್ರೋಗ್ರಾಮಿಗೆ ಹೋದರೆ ನಮಗೆ 4 ಗಂಟೆ ಎಲ್ಲ ಸಾಕಾಗೋದು ಮಾರೆ. ಅದರಲ್ಲಿ ನಮಗೆ ಹೊರಡಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಬೇಗ. ತುಂಬ ಕಷ್ಟ ಆಗ್ತದೆ, ರೂಮ್ಸ್ ಎಲ್ಲ ಕರೆಕ್ಟಾಗಿ ಸಿಗೋದಿಲ್ಲಲ್ಲ. ಹಾಗೆ ನೋಡಿ, ನನಗೆ ಈ ಡ್ರೆಸ್ಸು ತುಂಬ ಇಷ್ಟ. ಇದು ನಂದು ಬರ್ಡೇದು ಡ್ರೆಸ್ ಆಯಿತಾ. 2 ವರ್ಷ ಆಯಿತು ಇದು ತಗೊಂಡು. ಬರ್ಡೇಗೆ ಅಂತಲ್ಲ ತಗೊಂಡದ್ದು, ಅದಕ್ಕಿಂತ ಮುಂಚೆ ಏನೋ ಒಂದು ವಿಷಯಕ್ಕೆ ತಗೊಂಡಿದ್ದು. ಇದು ರೀಲ್ಸ್ ಮಾಡಿದ್ದಕ್ಕೆ ನನಗೆ ಫೇಸ್ಬುಕ್ಕಲ್ಲಿ ಅಮೌಂಟ್ ಬಂದಿತ್ತಲ್ಲ, ಅದರಲ್ಲಿ ತಗೊಂಡ ಡ್ರೆಸ್ ಇದು ಫಸ್ಟ್ ಟೈಮು. ಮತ್ತು ಸ್ವಲ್ಪ ದಿನ ಕಳೆದ ಮೇಲೆ ಇದು ಬರ್ಡೇ ಅಂತ. ಹಾಗೆ ಬರ್ಡೇಗೆ ವಾಪಸ್ ತೆಗಿಬೇಕಿತ್ತು ಡ್ರೆಸ್. ತೆಗಿಲಿಕ್ಕೆ ಅಮೌಂಟು ಶಾರ್ಟೇಜ್ ಇತ್ತು, ಅದಕ್ಕೆ ಮತ್ತು ಇದು ಹೇಗೋ ಹಾಕಿರಲಿಲ್ಲ, ಹೊಸತ್ತೆ ಡ್ರೆಸ್ಸಾ, ಅದಕ್ಕೆ ಇದನ್ನು ಬರ್ಡೇಗೆ ಯೂಸ್ ಮಾಡಿದೆ. ಹಾಗೆ ಇವಾಗ ನನಗೆ ಈ ಡ್ರೆಸ್ಸನ್ನು ನೋಡಿದರೆ ಬರ್ಡೇ ಡ್ರೆಸ್ ಅಂತ ಅಂದ್ಕೊಳ್ತೀನಿ ನಾನು ಆಯಿತಾ. ಹಾಗೆ ಈ ಸರಿ ಬರ್ಡೇ ಬೇರೆ ಹತ್ತಿರ ಬರ್ತಾ ಇದ್ದೆ. ನಂದು ಫೆಬ್ರವರಿ 7ಕ್ಕೆ ಬರ್ಡೇ ಆಯಿತಾ. ಹಾಗೆ ಈ ಸರಿ ನೋಡಬೇಕು ಯಾವ ಟೈಪ್ ಇದೆ ಡ್ರೆಸ್ ತೆಗೆಯೋದಂತ. ಬರ್ಡೇ ಅಂತ ಹೇಳಿದ ತಕ್ಷಣ ಯಾವುದಾದ್ರೂ ಹೊಸ ಡ್ರೆಸ್ ಫಸ್ಟ್ ನನಗೆ ಡ್ರೆಸ್ ಯಾವುದಾದ್ರೂ ತೆಗಿಬೇಕು ಅಂತ. ಕಳೆದ ಸರಿ ನಾನು ಬರ್ಡೇಗೆ ಡ್ರೆಸ್ ತೆಗ್ದಿಲ್ಲ ಆಯಿತಾ, ಏನು ತೆಗ್ದಿಲ್ಲ. ಗ್ರ್ಯಾಂಡ್ ಏನು ಮಾಡಲ್ಲ, ಮೊದಲೆಲ್ಲ ಮಾಡ್ತಾಯಿದ್ವಿ ನನ್ನ ಮನೆಯಲ್ಲೆಲ್ಲ. ನಾನು ಮಂಗಳೂರಿಗೆ ಬರೋ ಮುಂಚೆ ಮನೆಯಲ್ಲೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಿದ್ವಿ. ಮಂಗಳೂರು ಬಂದ ಮೇಲೆ ತುಂಬಾ ಕಮ್ಮಿ. ಅದು ಬರ್ಡೇ ಹೊತ್ತಂತೂ ಇರೋದೇ ಇಲ್ಲ. ಬರ್ಡೇ ಮರುದಿನ ಎಲ್ಲ ಅದು ನನಗೆ ಇಷ್ಟನೂ ಆಗೋದಿಲ್ಲ ಮರುದಿನ ಎಲ್ಲ. ಹಾಗೆ ಈ ಸರಿ ನೋಡಬೇಕು
ಈ ಸರಿ ನನ್ನ ಬರ್ಡೇ ಸ್ಪೆಷಲ್ ಆಯ್ತಾ. ಸ್ಪೆಷಲ್ ಅಂದ್ರೆ ತುಂಬಾನೇ ಸ್ಪೆಷಲ್ ನಂಗೆ ಈ ಸಾರಿ ಇದು ಬರ್ಡೇ. ಹಾಗೆ ಏನಂತ ನಿಮಗೆ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಏನು ಸ್ಪೆಷಲ್ ನನ್ನ ಬರ್ಡೇಗೆ ಇವತ್ತು ಈ ಸರಿ ಅಂತ. ಹಾಗೆ ನಾನು ಈಗಲೇ ಹೇಳ್ತೇನೆ, ಬೇಡ. ಓಕೆ ಗೈಸ್, ನಾನು ಮತ್ತೆ ಸಿಗ್ತೀನಿ ಗೈಸ್. ನಮ್ಮ ಸಿಂಚನ ಅವರು ಸ್ವರ್ಗದಿಂದ ಬಂದ್ರಲ್ಲ, ಅವರು ಪಾಪ ಟೈಮ್ ಮೇಂಟೈನ್ ಮಾಡೋದಂದ್ರೆ ಎಷ್ಟು ಬೇಗ ಅಂತ ಹೇಳಿದರೆ, ನಾವು ಮಂಗಳೂರಿಂದ ಹೊರಡುವಾಗ ಹೇಳಿದ್ವಿ, ಇದು ಎಷ್ಟು ನೆನ್ನೆ ಫೋನ್ ಮಾಡಿ ಹೇಳಿದ್ರಂತೆ ಅರವಿಂದಣ್ಣ 7:15 ನೀವು ಪುತ್ತೂರಲ್ಲಿ ಇರಬೇಕು ಅಂತ. ನಾವು 7:15 ಆಗಿದೆ ಅಲ್ಲ, ಕಲ್ತಿದೆ. ಹೌದು ಮಾರೆ, ಇವರು 7:05 ಬಂದು ನಿಂತಿದ್ರು ಆಯ್ತಾ ಪುತ್ತೂರಲ್ಲಿ. ಪಾಪ ನಂಗೆ ಬೇಜಾರಾಯ್ತು. ನಾವು ನಿಜವಾಗಿ ಟೈಮ್ ಮೇಂಟೈನ್ ಮಾಡ್ತೀವಿ, 1 ನಿಮಿಷ ಆಚೆ ಈಚೆ ಆಗಲ್ಲ. ನಾವು ಹೇಳಿದ ಟೈಮಿಗೆ ನಾವು ಬರ್ತೀವಿ. ಇವತ್ತೇನು ನಾವು ಫುಲ್ ಚೇಂಜ್ ಆಗ್ಬಿಟ್ವಿ. ನಾವು ಎಲ್ಲಾ ಕಡೆ 10:00ವರೆಗೆ ಹೋಗಿ ರೀಚ್ ಆಗೋದು ಅಲ್ಲಿ ಪ್ಲೇಸಿಗೆ. 10:00ವರೆಗಿಂತ ಮೊದಲು ಹೋಗುದು. ಎಂತ ಮಾಡುದು, ಈ ಸಲ ಮಾತ್ರ ನಾನು